ಇಂಡಿಯಾ ಹತ್ರ ಇರೋ ಟಾಪ್ ಪವರ್ಫುಲ್ ವೆಪನ್ಸ್. ಫಸ್ಟ್ ಒನ್ ಬಂದು INS ವಿಕ್ರಮಾದಿತ್ಯ 45,000 ಟನ್ ಏರ್ ಕ್ಯಾರಿಯರ್. ನಮ್ಮ ಇಂಡಿಯನ್ ಓಷನ್ ಅಲ್ಲಿ ನಿಂತಿರೋ ಪವರ್ಫುಲ್ ವೆಪನ್ ಇದು. INS ವಿಕ್ರಮಾದಿತ್ಯ ಬಂದು 24 MiG-29K ಫೈಟರ್ ಜೆಟ್ಸ್ ಮತ್ತೆ 6 ಆಂಟಿ ಸಬ್ಮರೀನ್ ಹೆಲಿಕಾಪ್ಟರ್ಸ್ ನ ಕ್ಯಾರಿ ಮಾಡುತ್ತೆ. ನೆಕ್ಸ್ಟ್ ಒನ್ ಬಂದು ಫಾಲ್ಕನ್ AWACS. ಇದು ಬಂದು ಏರಿಯಲ್ ಸರ್ವೈಲೆನ್ಸ್ ಮಾಡುತ್ತೆ. ಒಂದೇ ಟೈಮ್ ಅಲ್ಲಿ 100 ಟಾರ್ಗೆಟ್ ನ ಟ್ರ್ಯಾಕ್ ಮಾಡುತ್ತೆ. ಕ್ರೂಸ್ ಮಿಸೈಲ್ಸ್ ನ ಇಂಟರ್ಸೆಪ್ಟ್ ಮಾಡಿ ಸರ್ಪ್ರೈಸ್ ಅಟ್ಯಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಒನ್ ಬಂದು INS ಚಕ್ರ. ಇದು ಬಂದು ನ್ಯೂಕ್ಲಿಯರ್ ಪವರ್ ಸಬ್ಮರೀನ್, ಲಾಂಗ್ ರೇಂಜ್ ಕ್ಯಾರಿಯರ್ಸ್ ಮತ್ತೆ ಡೆಸ್ಟ್ರಾಯರ್ಸ್ ನ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ ಒನ್ ಬಂದು 9 ಮೀಟರ್ ಉದ್ದ ಇರೋ ಬ್ರಹ್ಮೋಸ್ ಮಿಸೈಲ್. ಇದ್ರ ರೇಂಜ್ ಬಂದು 300 ಕಿಲೋಮೀಟರ್ ತನಕ ಎಕ್ಸಾಕ್ಟ್ ಟಾರ್ಗೆಟ್ ನ ಸ್ಟ್ರೈಕ್ ಮಾಡುತ್ತೆ. ಅದಕ್ಕೆ ಇದನ್ನ ಇಂಡಿಯನ್ ಆರ್ಮಿ, ಏರ್ ಫೋರ್ಸ್, ನೇವಿಯಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಬಂದು ಫೈಟರ್ ಏರ್ ಕ್ರಾಫ್ಟ್ ACU-30 MKI. 4000 ರೇಂಜ್ ಕೊಡೋ ಈ ಏರ್ ಕ್ರಾಫ್ಟ್ ನಮ್ಮ ಇಂಡಿಯನ್ ಆರ್ಮಿಯ ಬ್ಯಾಕ್ ಬೋನ್. ಆಮೇಲೆ ರಷ್ಯಾ ಇಂದ ತಂದಿರೋ S-400 ನ ಹೆಂಗ್ ಮರೆಯಕ್ಕಾಗುತ್ತೆ. ಇದನ್ನ ನಾವು ಸುದರ್ಶನ್ ಚಕ್ರ ಅಂತ ಕರಿತೀವಿ. ಈಗ ರೀಸೆಂಟ್ ಇಂಡಿಯಾ ಪಾಕಿಸ್ತಾನ್ ವಾರ್ ಅಲ್ಲಿ ನಮ್ಮನ್ನೆಲ್ಲ ಪ್ರೊಟೆಕ್ಟ್ ಮಾಡಿರೋ ಮಿಸೈಲ್ ಇದೇನೆ. ಬರೀ ಇಷ್ಟೇ ಅಲ್ಲ, ನಮ್ಮ ಇಸ್ರೋ ಅವರು ಹೆಲ್ಪ್ ಮಾಡ್ತಿದ್ದಾರೆ. 10 ಸ್ಯಾಟಲೈಟ್ಸ್ ನ ಡಿಪ್ಲಾಯ್ ಮಾಡಿ ಮೇಲ್ಗಡೆಯಿಂದ ಪಾಕಿಸ್ತಾನ ಅವ್ರ ಮೇಲೆ ಕಣ್ಣಿಟ್ಟಿದ್ದಾರೆ. ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ವಿಡಿಯೋನ ಲೈಕ್ ಮತ್ತೆ ಫಾಲೋ ಮಾಡಿ.